ನೀವ್ ಮಧ್ಯೆ ಎಲ್ರಿಗೂ ನಮಸ್ಕಾರ. ಸೊ ಈಗ ತಾನೇ ಭಾವತೀರಾಯನ ಒಂದು ಸೆಲೆಬ್ರಿಟಿ ಶೋನ ಮುಗಿಸ್ಕೊಂಡು ಬಂದ್ವಿ. ಖಂಡಿತವಾಗ್ಲೂ ಸಿನಿಮಾ ನೋಡಿದ್ಮೇಲೆ ಅನ್ನಿಸ್ತಾ ಇದೆ, ಸೆಲೆಬ್ರಿಟಿ ಶೋ ನಲ್ಲಿ ನಾವು ಹೋಗಿ ಸುಮ್ಮನೆ ಸಿನಿಮಾ ನೋಡ್ಕೊಂಡ್ ಬರ್ತೀವಿ, ಆದ್ರೆ ಇಂಥ ಸಿನಿಮಾಗಳಿಗೆ ದುಡ್ಡು ಕೊಟ್ಟು ಹೋಗಿ ಸಿನಿಮಾ ನೋಡ್ಬೇಕು ಅಂತ ಒಂದು ಹಾನೆಸ್ಟ್ ರಿವ್ಯೂ. ಯಾಕೆ ಅಂದ್ರೆ ಯಾವುದೇ ಫೈಟ್ಸ್ ಇಲ್ಲ, ದೊಡ್ಡ ಸೆಟ್ ಹಾಕಿ ಒಂದು ಐಟಮ್ ನಂಬರ್ ಇಲ್ಲ, ಅಥವಾ ಮುಜುಗರ ಆಗುವಂತಹ ಯಾವುದೇ ಡೈಲಾಗ್ಗಳಿಲ್ಲ. ಒಂದು ಫೀಲ್ ಗುಡ್ ಮೂವಿ ಅಂದ್ರೆ ಭಾವನೆಗಳಿಗೆ ಒಂದು ಅರ್ಥ ಬರುವಂತಹ ಅದ್ಭುತವಾದಂತಹ ಸಂಭಾಷಣೆ ಉಳ್ಳಂತಹ ಮೂವಿ ನೋಡ್ಬೇಕು ಅಂತ ಹೇಳಿದ್ರೆ ಯಾವುದೇ ಅಂಜಿಕೆ ಇಲ್ಲದೆ ಕುಟುಂಬ ಸಮೇತರಾಗಿ ನೀವು ಭಾವತೀರಾಯಾನಕ್ಕೆ, ಆ ಟೈಟಲ್ ಎಷ್ಟು ಸೂದಿಂಗ್ ಆಗಿದೆ. ಸೊ ಇಡೀ ತಂಡಕ್ಕೆ ಕಂಗ್ರಾಚುಲೇಷನ್ಸ್, ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಚಂದೂನ ಯೂಶಲಿ ನೀವೆಲ್ಲರೂ ಒಂಥರ ನಮ್ಮನೆ ಮಗಳು ಅಥವಾ ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್ ನೋಡ್ತಾ ಇದ್ರಿ, ಆ ಮುದ್ದು ಮರಿ, ಪ್ರಪಂಚದ ಚಿನ್ನು ಮರಿಯಾಗಿ ನೋಡ್ತಾ ಇದ್ರಿ. ಆದ್ರೆ ಈ ಒಂದು ಭಾವತೀರಾಯಾನದಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಲುಕ್ ವೈಸ್ ಆಗ್ಲಿ, ಆಟಿಟ್ಯೂಡ್ ವೈಸ್ ಆಗ್ಲಿ, ಅಂಡ್ ಶೀಸ್ ಅ ಟ್ರೆಮೆಂಡಸ್ ಪರ್ಫಾರ್ಮರ್. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಅಂದ್ರೆ ನಾಳೆನೆ, ಬಿಕಾಸ್ ಆದಷ್ಟು ಬೇಗ ಚಿತ್ರರಂಗದಲ್ಲಿ ನಾಳೆನೆ ಆಗ್ತಾ ಇದೆ. ಇಂಥ ಸಿನಿಮಾಗಳು ಉಳಿಬೇಕು ಅಂದ್ರೆ ವೀಕೆಂಡ್ ಶೋ ನೀವು ಭಾವತೀರಾಯಾನಕ್ಕೆ ಬರಲೇಬೇಕು, ಸಿನಿಮಾನ ಉಳಿಸ್ಬೇಕು. ಈ ಸಿನಿಮಾ ಉಳಿದ್ರೆ ಒಂದಷ್ಟು ತಂತ್ರಜ್ಞರು ಉಳಿತಾರೆ, ಕಲಾವಿದರು ಬೆಳಕಿಗೆ ಬರ್ತಾರೆ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸಾಂಗ್ಸ್ ಅಂತೂ ಸೂಪರ್ ಆಗಿದೆ. ಜಸ್ಟ್ ಕಣ್ಣು ಮುಚ್ಕೊಂಡು ಕೇಳ್ತಾ ಇದ್ರೆ ನಿಮ್ಗೆ ಒಂಥರ ಫೀಲ್ ಕೊಡುತ್ತೆ. ಅಂಡ್ ಜಸ್ಟ್ ಸಾಂಗ್ ಕೇಳಿದ್ರೆ ನಿಮ್ಗೆ ಮೂವಿ ನೋಡ್ಬೇಕು ಅಂತ ಅನ್ಸುತ್ತೆ ಅಕ್ಕ. ನಾನು ಒಂದೇ ಮಾತು ಹೇಳಕ್ ಇಷ್ಟಪಡೋದು, ಪೋಸ್ಟರ್ ನೋಡಿ ಯಾರು ಇದು ಬರೀ ಓಲ್ಡ್ ಏಜ್ ಸಂಬಂಧಪಟ್ಟಿದ್ದು ಲವ್ ಸ್ಟೋರಿ ಅಂತ ಮಿಸ್ಲೀಡ್ ಆಗ್ಬೇಡಿ. ಇದು ಆಕ್ಚುಲಿ ಯೂತ್ ಕನೆಕ್ಟ್ ಆಗೋ ತರಾನೇ ಇದೆ ಕತೆ. ಇನ್ಫ್ಯಾಕ್ಟ್ ಯೂತ್ಗೋಸ್ಕರನೇ ಬರ್ದಿರೋ ತರ ಇದೆ. ಸೊ ಯೂತ್ ಆಗ್ಲಿ, ಮಿಡ್ಲ್ ಏಜ್ ಅವ್ರಾಗ್ಲಿ, ನಿಮ್ ಇಡೀ ಫ್ಯಾಮಿಲಿನ ಕರ್ಕೊಂಡು ಹೋಗೋಂತ ಸಿನಿಮಾ ಇದು. ನಿಜವಾಗ್ಲೂ ಚೆನ್ನಾಗಿದೆ. ಸೊ ಇಡೀ ಫ್ಯಾಮಿಲಿನ ಕರ್ಕೊಂಡು ಹೋಗಿ. ಎಲ್ರಿಗೂ ನಮಸ್ಕಾರ. ಭಾವತೀರಾಯಾನ ಯಾವ ವಿಷಯದ ಬಗ್ಗೆ ಮೊದಲು ಮಾತಾಡಬೇಕು ಅನ್ನೋದೇ ಸ್ವಲ್ಪ ಕನ್ಫ್ಯೂಷನ್ ನಮ್ಗೆ. ಇಲ್ಲಿ ಮ್ಯೂಸಿಕ್ ಬಗ್ಗೆ ಮಾತಾಡೋದಾ, ಆರ್ಟಿಸ್ಟ್ ಬಗ್ಗೆ ಮಾತಾಡೋದಾ, ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾ, ಅಥವಾ ಸಾಹಿತ್ಯದ ಬಗ್ಗೆ ಮಾತಾಡೋದಾ? ಎಷ್ಟು ತುಂಬಾ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ. ರಮೇಶ್ ಭಟ್ರ ಪರ್ಫಾರ್ಮೆನ್ಸ್ ಆಗಲಿ, ನಮ್ಮ ಚಂದು ಅವರ ಆ್ಯಕ್ಟಿಂಗ್ ಆಗಲಿ, ಹಾಗೆ ಹೀರೋ ಪರ್ಫಾರ್ಮೆನ್ಸು, ಫ್ರೆಂಡ್ ಪರ್ಫಾರ್ಮೆನ್ಸು, ಪ್ರತಿಯೊಬ್ಬ ಆ್ಯಕ್ಟರ್ ಪರ್ಫಾರ್ಮೆನ್ಸು ಅದ್ಭುತವಾಗಿತ್ತು. ಅಂದರೆ ತುಂಬ ದಿನಗಳಾದಮೇಲೆ ಒಂದು ಥಿಯೇಟ್ರಲ್ಲಿ ಅರ್ಥಪೂರ್ಣವಾಗಿರೋ ಸಿನಿಮಾನ ನೋಡಿದ ಫೀಲ್ ಬಂತು ನನಗೆ. ಸೊ ಕ್ಲೈಮ್ಯಾಕ್ಸಲ್ಲಂತೂ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅದ್ಭುತವಾಗಿತ್ತು ಆ ಕ್ಯೂಟ್ ಬಸ್ಸು. ಈಗ ಹೇಳ್ತಾ ಹೋದ್ರೆ ನಾನು ಇಡೀ ಕಥೆನೇ ಹೇಳ್ಬಿಡ್ತೀನಿ ಅನ್ಸುತ್ತೆ, ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಸಿನಿಮಾ. ಸೊ ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದೊಂದೇ, ಒಂದು ಅರ್ಥಪೂರ್ಣವಾಗಿರೋ ಸಿನಿಮಾನ ಒಂದು ಹೊಸ ತಂಡ ತುಂಬಾ ಕಷ್ಟಪಟ್ಟು ಥಿಯೇಟರ್ವರೆಗೂ ತಗೊಂಡ್ಬಂದು ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಜನಗಳಿಗೆ ತೋರಿಸಿದ್ದಾರೆ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಸಿನಿಮಾ. ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಹಾಕೊಂಡು ಹೋಗಿದ್ದಾರೆ, ಆ ಭಾವನೆನ ಅನುಭವಿಸಿದ್ದಾರೆ. ಸೊ ನಿಮಗೂ ಕೇಳ್ಕೊಳ್ಳೋದೊಂದೇ, ಹೊಸ ತಂಡ, ಹೊಸ ಪ್ರಯತ್ನ, ಹೊಸ ಸಿನಿಮಾ, ಒಂದು ಹೊಸ ಅನುಭವ. ಆದಷ್ಟು ಬೇಗ ನೀವು ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ಭಾವತೀರಾಯಾನನ ಥಿಯೇಟ್ರಲ್ಲಿ ಬಂದು ಸಿನಿಮಾನ ನೋಡಿ ಹೊಸ ಪ್ರತಿಭೆಗಳನ್ನ ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಹಾಯ್, ನಮಸ್ಕಾರ. ನಾನು ಅಶ್ವಿತಾ ಹೆಗ್ಡೆ. ನಾನು ಮಂದಾರ ಬಟ್ಟಲಹಳ್ಳಿ. ಈಗಷ್ಟೇ ಭಾವತೀರಾಯಾನ ಅಂತ ಫಿಲ್ಮ್ ನೋಡ್ಕೊಂಡ್ ಬಂದ್ವಿ. ತುಂಬಾನೇ ಚೆನ್ನಾಗಿದೆ. ಕೆಲವೊಂದು ಮೊಮೆಂಟ್ಸ್ ಇನ್ ದ ಫಿಲ್ಮ್ ಇಟ್ ಡೀಪ್ಲಿ ಮೂವ್ಸ್ ಅಸ್. ಅದು ರಮೇಶ್ ಸರ್ ಮತ್ತೆ ವಿದ್ಯಾ ಮ್ಯಾಮ್ ಬಗ್ಗೆ ಹೇಳಂಗೆ ಇಲ್ಲ, ಅವ್ರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅದೇ ಹೇಳ್ತಾರಲ್ಲ, ರೈಟ್ ಪರ್ಸನ್ ರಾಂಗ್ ಟೈಮಲ್ಲಿ ಬಂದ್ರೆ ಏನಾಗುತ್ತೆ ಅನ್ನೋದು ಒಂದ್ ಲೈನಲ್ಲಿ ಹೇಳ್ಬೋದು ಈ ಫಿಲ್ಮ್ ಬಗ್ಗೆ. ಹ್ಯಾಪಿ ಟಿಯರ್ಸ್ ಇರುತ್ತೆ ಈ ಫಿಲ್ಮ್ ಎಂಡಲ್ಲಿ. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಎಸ್ಪೆಷಲಿ ಸಿನಿಮಾಟೋಗ್ರಫಿ ಇಸ್ ಬ್ಯೂಟಿಫುಲ್. ಶಿವಶಂಕರ್ ಅವ್ರು ತುಂಬಾನೇ ಚೆನ್ನಾಗಿ ಅದನ್ನ ಮಾಡಿದ್ದಾರೆ. ಓವರ್ ಆಲ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಇದು ಆದಷ್ಟು ಜನ ಬಂದು ನೋಡಬೇಕು. ತುಂಬಾನೇ ಬ್ಯೂಟಿಫುಲ್ ಕಾಂಟೆಂಟ್ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಎಲ್ಲರೂ ನೋಡಿ ಅವರಿಗೆ ಸಪೋರ್ಟ್ ಮಾಡಿ. ಹಾರ್ಟ್ ಬ್ರೇಕ್ ಡಸಂಟ್ ಗೆಟ್ ಈಸಿಯರ್ ಆಸ್ ವಿ ಏಜ್ ಅಂತ ಹೇಳ್ತಾರಲ್ಲ, ಅದು ನಿಜ ಅನ್ನಿಸ್ತು. ಪ್ರಾವರ್ಬ್ ಇದೆ ಅದು. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಕ್ಚುಲಿ ಫಸ್ಟ್ ಡೆಬ್ಯೂ ಡೈರೆಕ್ಷನ್ ಸಿನಿಮಾ ಮಾಡ್ತಾ ಇರೋದು. ಅದು ಹೇಳ್ತಾರಲ್ಲ, ಡೈರೆಕ್ಟರ್ಸ್ಗೆ ಎಷ್ಟೇ ಡಿಪಾರ್ಟ್ಮೆಂಟ್ಸ್ ಗೊತ್ತಿರುತ್ತೋ ಅಷ್ಟು ಒಳ್ಳೇದು ಅಂತ, ಅದು ನಿಜ ಅಂತ ಅನ್ನಿಸ್ತು. ಆಕ್ಟಿಂಗ್ ಕೂಡ ವೆರಿ ಸಟಲ್, ವೆರಿ ನೈಸ್. ಎಲ್ಲರೂ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರೀ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು. ಕಥೆ ಒಂಥರ ಎಮೋಷನಲ್ ಆಗಿ ಇನ್ನೂ ಒಂದು ಅರ್ಧ ಗಂಟೆ ಇದ್ರೂ ನೋಡ್ಬೋದು ಅಂತ ಅನ್ನಿಸ್ಬೇಕು, ಆ ಥರನೇ ಅನ್ನಿಸ್ತು. ತುಂಬಾ ಕ್ರಿಸ್ಪ್ ಆಗಿ ತುಂಬಾ ಫ್ರೆಶ್ ಆಗಿದೆ. ಕತೆ ಸಿಂಪಲ್ ಆಗಿದ್ರು ಅಪ್ರೋಚ್ ತುಂಬಾ ಹೊಸತನ ತಂದ್ಕೊಟ್ಟಿದೆ ಅಂತ ಅನ್ನಿಸ್ತು. ಸೊ
ಆಲ್ ದಿ ಬೆಸ್ಟ್ ಟು ದ ಟೀಮ್. ಎಲ್ಲರೂ ಬಂದು ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಭಾವತೀರಯಾನ ಭಾವತೀರಯಾನ ಹೆಸರು ಕೇಳಿದ್ರೇನೆ ಹೆಚ್ಚು ಕನ್ನಡ ಪ್ರಿಯರಿಗೆ ಹೆಚ್ಚು ಆಸೆ ಆಗೋ ಹಾಗೆ ಭಾವತೀರಯಾನ ಹೆಸರಲ್ಲೇ ಇದೆ. ಇದರಲ್ಲಿ ಏನೋ ಇದೆ. ನಮ್ಮವರೆಲ್ಲ ಕನ್ನಡಿಗರೆಲ್ಲ ನೋಡ್ಲೇಬೇಕಾದಂತ ಮೂವಿ ಅಂತ ಅನ್ನಿಸ್ಬಿಡುತ್ತೆ. ಮಕ್ಕಳು ದೊಡ್ಡವರು ಎಲ್ಲ ಒಟ್ಟಿಗೆ ಕೂತು ನೋಡೋ ಅಂಥ ಒಂದು ಮೂವಿ. ಖಂಡಿತ ಎಲ್ಲರೂ ಬಂದು ಒಮ್ಮೆ ಈ ಮೂವಿನ ನೋಡಿ. ಈಗಿನ ಮೂವಿಗಳು ಭಾಷೆ ಇದೆಲ್ಲ ಮಕ್ಕಳ ಜೊತೆ ಕುತ್ಕೊಂಡಾಗ್ಲಿ ದೊಡ್ಡವ್ರ ಜೊತೆ ಕುತ್ಕೊಂಡಾಗ್ಲಿ ನೋಡೋದಕ್ಕೆ ಸಂಕೋಚ ಆಗತ್ತೆ ಕೆಲವು ಮೂವಿಗಳು. ಈ ಮೂವಿ ಮಾತ್ರ ಶುರುವಿಂದ ಕಡೆ ತನಕನೂ ಯಾರೊಟ್ಟಿಗಿದ್ರು ಒಂದು ಕತೆ ನಮ್ಮನ್ನ ಅದ್ರೊಳಗೆ ಎಳ್ಕೊಂಡು ಹೋಗುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಎಂಜಾಯ್ ಮಾಡ್ತೀರಾ. ದೊಡ್ಡವ್ರನ್ನೂ ಕರ್ಕೊಂಡು ಬಂದು ಮಕ್ಕಳನ್ನು ಕರ್ಕೊಂಡು ಬಂದು ಎಲ್ಲರೂ ಖಂಡಿತ ನೋಡಿ. ಇಡೀ ಟೀಮ್ಗೆ ನನ್ನ ಶುಭಾಶಯಗಳು. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಭಾವತೀರಯಾನ ಸಿನಿಮಾ ನೋಡ್ಕೊಂಡು ಬಂದೆ. ಕೆಲವು ಅಂಶಗಳು ತುಂಬಾನೇ ಇಷ್ಟ ಆಯ್ತು ನನ್ನ ಸಿನಿಮಾನಲ್ಲಿ. ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. DI ಅಂದ್ರೆ ಕಲರಿಂಗ್ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಮತ್ತೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಹಾಗೆ ಇನ್ನೊಂದು ಏನ್ ನಾನು ನೋಟಿಸ್ ಮಾಡಿದ್ದು ಅಂತಂದ್ರೆ, ಬಹಳಷ್ಟು ಜನ ನಟರು ಕಿರುತೆರೆಯಿಂದ ಬೆಳ್ಳಿತೆರೆನಲ್ಲಿ ಬಂದಿದ್ದಾರೆ ಈ ಸಿನಿಮಾದ ಮೂಲಕ. ಅಂದ್ರೆ ಇಟ್ ಓನ್ಲಿ ಶೋಸ್ ದಟ್ ಆ ಬ್ಯಾರಿಯರ್ ಇಲ್ಲ. ಅಂದ್ರೆ ಸೀರಿಯಲ್ ಮಾಡೋರು ಸಿನಿಮಾ ಮಾಡಲ್ಲ ಅನ್ನೋದು ತುಂಬಾ ಸ್ಪೆಕ್ಯುಲೇಷನ್ಸ್ ಹಂಗೆಲ್ಲ. ಬಟ್ ಈ ಸಿನಿಮಾನಲ್ಲಿ ಬಹಳಷ್ಟು ಜನ ಕಿರುತೆರೆ ನಟರನ್ನ ಸಿನಿಮಾನ ನೋಡೋಕೆ ಸಿಕ್ತು. ತುಂಬಾ ಖುಷಿ ಆಯ್ತು. ಅದು ವೆರಿ ಮೋಟಿವೇಟಿಂಗ್. ಆಮೇಲೆ ನಂಗೆ ಆಕ್ಚುಲಿ ಫಸ್ಟ್ ಹಾಫ್ ಅಲ್ಲಿ ಒಬ್ರು ಬರ್ತಾರೆ ಹೀರೋಯಿನ್ ಅನುಷಾ ಅಂತ. ಅವ್ರ ಪರ್ಫಾರ್ಮೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಪ್ಲಸ್ ರಮೇಶ್ ಸರ್ ಮತ್ತೆ ವಿದ್ಯಾ ಮ್ಯಾಮ್ ಅವ್ರದ್ದು ನಾನು ಐ ಥಿಂಕ್ ಐಮ್ ಟು ಯಂಗ್ ಟು ಈವನ್ ಕಮೆಂಟ್ ಎನಿಥಿಂಗ್ ಅಬೌಟ್ ಇಟ್. ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಟ್ರೇಲರ್ ನೋಡಿ, ದಯವಿಟ್ಟು ಟ್ರೇಲರ್ ನೋಡಿ. ನಿಮಗೆ ಟ್ರೇಲರ್ ಇಷ್ಟ ಆದಲ್ಲಿ ದಯವಿಟ್ಟು ಥಿಯೇಟರ್ಸಿಗೆ ಬಂದು ಕನ್ನಡ ಸಿನಿಮಾನ ನೋಡಿ. ಭಾವತೀರಯಾನಕ್ಕೆ ಸಪೋರ್ಟ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಭಾವತೀರಯಾನ ನಿಜವಾಗ್ಲೂ ನಮ್ಮ ಭಾವನೆಗಳ ಜೊತೆ ಸ್ವಲ್ಪ ಆಟನೇ ಆಡ್ಬಿಡುತ್ತೆ. ತುಂಬ ಅರ್ಥಪೂರ್ಣವಾಗಿ ಒಂದು ಸಿನಿಮಾನ ಮಾಡಿದ್ದಾರೆ. ಬರವಣಿಗೆ ವಿಶಾಖ್ ಅವರ ಬರವಣಿಗೆ ತುಂಬ ತುಂಬ ಸುಂದರವಾಗಿದೆ. ಅದರಲ್ಲೂ ಒಂದು ಸಾಲು ಬರೆದಿದ್ದಾರೆ ಬರಹಗಾರರು, ಇಡಿಯಾದ ವೃತ್ತಕ್ಕೆ ಕೊನೆಯಲ್ಲಿ ಮೊದಲಲ್ಲಿ ಅಂತ. ಅದು ನಮ್ಮಲ್ಲಿರುವಂತಹ ಸಾಕಷ್ಟು ಅಪೂರ್ಣ ಸಂಪೂರ್ಣ ಸಂಬಂಧಗಳನ್ನ ನೆನಪಿಸುತ್ತೆ. ಸಾಕಷ್ಟು ನಮ್ಮ ನಾನು ಆವಾಗ ಹೇಳಿದಾಗೆ ಭಾವನೆಗಳನ್ನ ಅಲ್ಲಲ್ಲಿ ಅಲ್ಲೋಲ ಮಾಡಿಬಿಡುತ್ತೆ. ಸುಂದರವಾಗಿರುವಂತಹ ಒಂದು ಚಿತ್ರ. ಹಾಗೆ ಛಾಯಾಗ್ರಹಣ ಶಿವಶಂಕರ್ ಅವರು ತುಂಬಾ ಸುಂದರವಾಗಿ ಶೂಟ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಇದನ್ನ ಚಿತ್ರಮಂದಿರದಲ್ಲಿ ನೋಡಿ, ಸಾಧ್ಯ ಆದರೆ ಈ ವೀಕೆಂಡೇ ನೋಡಿ ಅಂತ. ಎಲ್ರಿಗೂ ನಮಸ್ತೆ. ನಾನು ಜಲಜಾ ಕುಂದಾಪುರ ಅಂತ. ನಾನು ರಂಗಭೂಮಿ ನಟಿ ಆ್ಯಕ್ಚುಲಿ. ಈ ಭಾವತೀರಯಾನ ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ, ಭಾವತೀರನ ಈ ಹೆಸರಿಗೆ ಕರೆಕ್ಟಾಗಿ ಸೂಟ್ ಆಗುವಂತಹ ಕತೆ ಇದು. ಅದರಲ್ಲಿ ಮಾಡಿರುವಂತಹ ಪಾತ್ರಗಳು ನಮ್ಮ ಪಾತ್ರ ಆ್ಯಕ್ಚುಲಿ ನಮ್ಮ ಜೀವನದ ನಮ್ಮ ನೆನಪುಗಳು, ಮೆಮೊರೀಸ್ ಎಲ್ಲನೂ ಕೂಡ ಈ ಮೂವಿ ಜೊತೆಗೆ ಹೀಗೆ ಹೋಗ್ತಾ ಇರುತ್ತೆ. ಮೂವಿ ನೋಡಿದ್ರೆ ಹೋಗು ನನ್ನ ಲೈಫಲ್ಲೂ ಹಿಂಗೆ ಆಗುತ್ತೆ ಅಂತ ನಮ್ಮ ಲೈಫಿಗೂ ಇದು ಮ್ಯಾಚ್ ಆಗುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಕನ್ನಡ ಚಿತ್ರವನ್ನ ಕನ್ನಡ ಚಿತ್ರರಂಗದಲ್ಲೇ ನೋಡಿ. ಅದರಲ್ಲೂ ಬಹುಮುಖ್ಯವಾಗಿ ನಮ್ಮ ಅಕ್ಕ ಸೀತಾರಾಕ ಇದರಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಪಾತ್ರಧಾರಿಗಳು ಕೂಡ ಅದ್ರ ಪಾತ್ರಕ್ಕೆ ಬೇಕಾಗಿರುವಂತಹ ಎಷ್ಟು ಅವಶ್ಯಕವಾದ ನಟನೆಗೆ ತಕ್ಕಂತೆ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನೋಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಸೀತಾರಾಕ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಚಿತ್ರರಂಗದಲ್ಲೇ ಈ ಮೂವಿನ ನೋಡಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಮೂವಿ ನೋಡಿದ್ವಿ ಭಾವತೀರಯಾನ. ತುಂಬ ಚೆನ್ನಾಗಿದೆ ಮೂವಿ. ಎಮೋಷ್ನಲಿ ತುಂಬ ಕನೆಕ್ಟ್ ಆಗುತ್ತೆ. ಕಂಟೆಂಟ್ ಓರಿಯೆಂಟೆಡ್ ಅಂತ ಮೂವಿಗಳು ತುಂಬ ಕಮ್ಮಿನೇ ಕನ್ನಡದಲ್ಲಿ ಬರೋವಂಥದ್ದು. ಬೇರೆ ಬೇರೆ ಭಾಷೆಯಲ್ಲಿ ಬರುತ್ತೆ. ನಾವು ಬೇರೆ ಬೇರೆ ಭಾಷೆನ ನೋಡಿ ಚೆನ್ನಾಗಿದೆ ಅಂತ ಹೇಳಿ ನಾವು ಮೌತ್ ಪಬ್ಲಿಸಿಟಿ ಮಾಡ್ತೀವಿ. ಹಾಗೆ ನಮ್ಮ ಕನ್ನಡದಲ್ಲಿ ಕೂಡ ಮಾಡಿ ಇಂಥ ಒಳ್ಳೊಳ್ಳೆ ಕಂಟೆಂಟ್ಗಳು ಬಂದಾಗ ನಾವು ಒಂದಷ್ಟು ಪಬ್ಲಿಸಿಟಿ ಮಾಡಿದ್ರೆ ಇನ್ನೂ ಒಂದಷ್ಟು ಜನ ಬಂದು ಮೂವಿನ ನೋಡ್ತಾರೆ. ಹೊಸ ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಮೂವಿನ ಎಮೋಷ್ನಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಜರ್ನಿ ಇದೆ. ಆ ಜರ್ನಿ ಎಂಜಾಯ್ ಮಾಡಬೇಕು. ಆ ಜರ್ನಿ ಎಂಜಾಯ್ ಮಾಡಬೇಕು ಅಂದರೆ ನೀವು ಬಂದು ಥಿಯೇಟ್ರಿಗೆ ಒಂದು ಮೂವಿ ನೋಡಿ. ಆಲ್ ದ ಬೆಸ್ಟ್. ನಮಸ್ಕಾರ. ಭಾವತೀರಯಾನ ಒಂದು ಅಚ್ಚುಕಟ್ಟಾದಂಥ ಒಂದು ಕನ್ನಡ ಸಿನಿಮಾ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಭಾವತೀರಯಾನ ಒಂದು ಎಮೋಷ್ನಲ್ ರೋಲರ್ ಕೋಸ್ಟರ್ ಅಂತ ಹೇಳ್ತಾರಲ್ಲ, ಆ ಥರದ ಸಿನಿಮಾ. ಜೀವನ ನಾವು ಅಂದ್ಕೊಳ್ತೀವಿ ತುಂಬ ಕಾಂಪ್ಲಿಕೇಟೆಡ್ ಅಂತ. ಆ್ಯಕ್ಚುಲಿ ಜೀವನ ತುಂಬ ಸಿಂಪಲ್ ಆಗಿದೆ.
ಜೀವನ ನಮಗೆ ಸಾಕಷ್ಟು ಆಪ್ಷನ್ಸ್ ಅನ್ನ ಕೊಡುತ್ತೆ. ಅದರಲ್ಲಿ ಯಾವುದನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿಂತಿರುತ್ತೆ. ಅಂದ್ರೆ ಅದು ವೈಯಕ್ತಿಕ ಬದುಕಾಗಿರ್ಬೋದು ಅಥವಾ ನಮ್ಮ ವೃತ್ತಿ ಬದುಕಾಗಿರ್ಬೋದು. ಭಾವನೆಗಳನ್ನ ಕಟ್ಟಿಡೋದ್ರಲ್ಲಿ ಅಂದ್ರೆ ಹರೆಯದ ಪ್ರೀತಿಯಿಂದ ಆ ಇಳಿ ವಯಸ್ಸಿನ ಪ್ರೀತಿವರೆಗೂ ಆ ಒಂದು ಪ್ರೀತಿಯ ಒಂದು ಜರ್ನಿ ಏನಿದೆ ಅದನ್ನ ಬಹಳ ಸೊಗಸಾಗಿ ಅಚ್ಚುಕಟ್ಟಾಗಿ ಕಟ್ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಇಡೀ ತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಜೊತೆಗೆ ಇಡೀ ತಂಡದ ಶ್ರಮಕ್ಕೆ ಅವರು ನಿರೀಕ್ಷೆ ಏನ್ ಮಾಡ್ತಿದ್ದಾರೆ ಅದ್ರ ಸಕ್ಸಸ್ ಸಿಗ್ಲಿ ಅಂತ ಹಾರೈಸ್ತೀನಿ ನಾನು. ಭಾವತೀರಯಾನ ನೀವು ಒಮ್ಮೆ ನೋಡಿ. ಆ ಭಾವನೆಗಳು ನೀವ್ ಯಾವ ರೀತಿ ಸ್ಪಂದಿಸ್ತೀರಾ ಅಂತ ಅನ್ನೋದು ನಿಮ್ಮ ಈ ವರ್ಡ್ ಆಫ್ ಮೌತ್ ಅನ್ನೋದು ಏನಿರುತ್ತೆ ಗೊತ್ತಾ, ಪಬ್ಲಿಸಿಟಿ ಅನ್ನೋದು ಏನಿರುತ್ತೆ, ಅಕ್ಷರಗಳ ಮೂಲಕ ಆಗಿರ್ಬೋದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ಳೋ ಮೂಲಕ ಆಗಿರ್ಬೋದು, ಅದು ನಮ್ಮ ಇಡೀ ತಂಡಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ಭಾವತೀರಯಾನ ಆ ಜರ್ನಿಯನ್ನ ನೀವು ಕೂಡ ಅನುಭವಿಸಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಣ್ ಅಂತ. ನಾನು ಈ ಚಿತ್ರದ ಭಾವತೀರಯಾನ ಚಿತ್ರದ ನಿರ್ಮಾಪಕರು. ಈ ಚಿತ್ರ ನಿಜವಾಗ್ಲೂ ಇಡೀ ಕನ್ನಡ ಜನಾಂಗದವರು, ಕನ್ನಡದವರು ಪ್ರೋತ್ಸಾಹಿಸುವಂಥ ಚಿತ್ರ ಆಗಿದೆ. ಎಲ್ಲರ ಹೃದಯ ಮಿಡಿಯುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಕರ್ನಾಟಕದ ಕನ್ನಡಿಗರು ನೋಡಿ ಈ ಚಿತ್ರವನ್ನು ಆಶೀರ್ವದಿಸಬೇಕು. ಹೊಸ ಡೈರೆಕ್ಷನ್ ಮಾಡಿರೋರು ಮತ್ತು ಆ್ಯಕ್ಟಿಂಗ್ ಮಾಡಿರೋರು, ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋರು ಹಾಗೂ DOP ತುಂಬ ಚೆನ್ನಾಗಿ ಫೋಟೋಗ್ರಫಿ ಬಂದಿದೆ. ಆದ್ದರಿಂದ ಇಂಥವ್ರಿಗೆ ಎಲ್ಲರನ್ನು ಪ್ರೋತ್ಸಾಹಿಸ್ತಾರೆ ಮತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಳ್ಳೊಳ್ಳೆ ಚಿತ್ರ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸಂಭಾಷಣೆ ಸಹ ಭಾಳ ಸುಂದರವಾಗಿ ಮೂಡಿಬಂದಿದೆ. ಸಂಗೀತವೂ ಸಹ ಸುಂದರವಾಗಿ ಮೂಡಿಬಂದಿದೆ. ದಯವಿಟ್ಟು ಕರ್ನಾಟಕದ ಜನ ಇಂಥ ಹೊಸ ಹುಡುಗರನ್ನ ಪ್ರೋತ್ಸಾಹಿಸಬೇಕು ಅಂತ ನಾನು ಇದ್ರ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಾನು ಸೀದಾ ಅವ್ರು ಆ ಕಡೆ ನಿಂತ್ಕೊಳ್ಳೋಣ, ಅವ್ರ ಮಧ್ಯಕ್ಕೆ ಬರಲಿ, ಹೈಟು ಮ್ಯಾಚ್ ಆಗುತ್ತೆ. ಇಲ್ಲ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಭಾವತೀರಯಾನ ಸಿನಿಮಾ ರಿಲೀಸ್ ಆಗಿದೆ. ಇದು ಒಂದು ಹೊಸ ತಂಡದ ಹೊಸ ಪ್ರಯತ್ನ, ಒಂದು ಅಚ್ಚುಕಟ್ಟಾದ ಕಥೆನ ಎಷ್ಟು ಚೆನ್ನಾಗಿ ಹೆಣಿಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ಅಂದ್ರೆ ನಾವು 3 ಜನ ಆಕ್ಟ್ ಮಾಡಿದೀವಿ, ಸೊ ನಾವೇ ಜಾಸ್ತಿ ಹೇಳ್ಕೊಂಡ್ರೆ ಖಂಡಿತ ಅದು ತಪ್ಪಾಗತ್ತೆ. ಖಂಡಿತ ಈ ಸಿನಿಮಾ ಬೆಳಿಬೇಕು ಅಂದ್ರೆ ನೀವೆಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡ್ಬೇಕು. ಅವಾಗ ಮಾತ್ರ ಇದು ಜನರಿಗೆ ಮುಟ್ಟಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ಇದೆಲ್ಲ ಫ್ಯಾಮಿಲಿ ಅವರೆಲ್ಲ ಕುತ್ಕೊಂಡು ಒಟ್ಟಿಗೆ ನೋಡುವಂತ ಒಂದು ಸಿನಿಮಾ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಆದ್ರೆ ಥಿಯೇಟ್ರಲ್ಲೇ ಹೋಗಿ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ವರ್ಡ್ ಆಫ್ ಮೌತ್ ಇಂದನೇ ಈ ರೀತಿ ಹೊಸೊಬ್ರು ಸಿನಿಮಾ ತಲುಪೋಕೆ ಸಾಧ್ಯ. ಥಿಯೇಟ್ರಲ್ಲಿ ನೋಡಿ, ನಿಮ್ಗೆ ಇಷ್ಟ ಆಗಿರೋ ವಿಚಾರನ ಹಂಚ್ಕೊಳ್ಳಿ, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಎಲ್ರಿಗೂ ಬಂದಿದ್ದಕ್ಕೆ. ಬಿಕಾಸ್ ಇಷ್ಟು ಯಶಸ್ವಿಯಾಗಿ ಇದೊಂದು ಸೆಲೆಬ್ರಿಟಿ ಶೋ ಆಯಿತು ಅಂದರೆ ಬಿಕಾಸ್ ಅವ್ರುಗಳೆಲ್ಲ ಬಂದಿದ್ದಕ್ಕೆ. ಆ್ಯಂಡ್ ನೀವು ನಮ್ಮ ಪರ್ಫಾರ್ಮೆನ್ಸ್ ನೋಡಿದ್ದೀರಾ ಆ್ಯಂಡ್ ಟೀಮ್ ಹಾರ್ಡ್ ವರ್ಕ್ ನೋಡಿದ್ದೀರಾ. ಸೊ ದಯವಿಟ್ಟು ಎಲ್ಲ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಈಗ ಪ್ರಮೋಟ್ ನಮಗೆ ತುಂಬ ಇಷ್ಟ. ಸೊ ಯಾರ್ಯಾರು ಸಿನಿಮಾ ನೋಡಿದ್ದೀರಾ ಅವರೆಲ್ಲ ನಿಮ್ಮ ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್ ಎಲ್ಲ ಕಡೆನೂ ರಿವ್ಯೂ ಕೊಡಿ, ನಮ್ಮ ಟೀಮ್ನ ಟ್ಯಾಗ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಹೇಳಿ. ಸೊ ಅದರಿಂದನೇ ಎಲ್ಲರೂ ಹೇಳ್ದಂಗೆ ಇದು ಸ್ಪ್ರೆಡ್ ಮಾಡ್ತಾ ಹೋದ್ರೇ ಜನ ಥಿಯೇಟರ್ಸಿಗೆ ಬರೋದು. ಸೊ ಬರೋ ಥರ ಮಾಡೋದು ನಿಮ್ಮ ಕೈಯಲ್ಲಿದೆ. ಸೊ ಒಂದ್ಸಲ ಬಂದು ಸಿನಿಮಾ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.